ನಮಸ್ಕಾರ, ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಮಾರ್ಚ್ 29ನೇ ತಾರೀಕು ಶನೇಶ್ವರ ಮಹಾಯಾಗದ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ನೀವು, ನಿಮ್ಮ ಕುಟುಂಬದವರು ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಬೋದು. ತಮ್ಮ ಹೆಸರಿನಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ಬೋದು. ಇನ್ನು ಬರುವಂಥ ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾಗಿರುವಂಥ ಒಂದು ವಸ್ತುವನ್ನು ನೀಡ್ತಾರೆ. ನಿಮ್ಮ ಮನೆಯಲ್ಲಿಡೋದ್ರಿಂದ ಯಾವುದೇ ರೀತಿಯಾಗಿರುವಂಥ ಆರೋಗ್ಯದ ಸಮಸ್ಯೆಗಳು ಬರೋದಿಲ್ಲ. ನಿಮ್ಮ ಮನೆಯಲ್ಲಾಗಿರ್ಬೋದು, ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿಯನ್ನು ಕಾಡೋದಕ್ಕೆ ನೀವು ಅವಕಾಶ ಆಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಮಸ್ತೆಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂತಹ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಜ್ಯೋತಿರೂಪೇಣ ಸಂಸ್ಥಿತಾಂ ನಮಸ್ತಸ್ಯೈ 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 ನಮೋ ನಮಃ. ಶನಿ ಬದಲಾವಣೆಯ ಕುರಿತಾಗಿ ನಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇನ್ನು 7.5 ಶುರುವಾಗಿದೆ ಅನ್ನೋದಾದರೆ, ಈ ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಪ್ರವೇಶ ಆದಾಗ ಮೀನರಾಶಿಯವರಿಗೆ ಯಾವ ರೀತಿಯಾಗಿರುತ್ತೆ, ಜೊತೆಗೆ ಏನೆಲ್ಲ ಸಮಸ್ಯೆಗಳು ಬರಬಹುದು, ಮೀನರಾಶಿನಲ್ಲಿ ಶನಿ ಇದ್ದಾಗ ಅವರ ಒಂದು ರಾಶಿನಲ್ಲೇ ಯಾವ ರೀತಿಯಾಗಿರುವಂಥ ಫಲಗಳಿರುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತವಾಗಿಯೂ. ಏನಂದರೆ ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಯಾವತ್ತು? ಮಾರ್ಚ್ 29ನೇ ತಾರೀಕು. ಇದುವರೆಗೂ ಕುಂಭರಾಶಿಯಲ್ಲಿ ಇದ್ದ, ಈಗ ಮೀನರಾಶಿಗೆ ಜನ್ಮಕ್ಕೆ ಬರ್ತಾ ಇದ್ದಾನೆ. ಏನು ಜನ್ಮಕ್ಕೆ ಅಂದಾಗ ಹೊಟ್ಟೆಗೆ ಬಂದು ಕೂತ್ಕೋತಾನೆ ಅಂತ ಹೇಳ್ತೀವಿ ನಾವು. ಶನೇಶ್ವರ ಯಾವಾಗ ಜನ್ಮಕ್ಕೆ ಬರ್ತಾನೆ ಆಗ ಏನಪ್ಪ ಫಲ ಅನ್ನೋದನ್ನು ಪ್ರತಿಯೊಬ್ಬರು ತಿಳಿಬೇಕು. ಯಾಕಂದರೆ 7.5 ಅಂದಿದ ತಕ್ಷಣ 7 ವರ್ಷ ಬರ್ತಾನೆ ಹೋಗ್ತಾನೆ ಬಿಡು ಅಂತ 7.5 ವರ್ಷಗಳಲ್ಲಿ ಏನೇನು ಫಲವನ್ನು ಕೊಡ್ತಾನೆ ಅನ್ನೋದನ್ನು ಪ್ರತಿಯೊಬ್ಬರು ತಿಳಿಬೇಕು. 7.5 ವರ್ಷ ಹೇಗೆ ಅಂದರೆ, ಈಗ ಜನ್ಮಕ್ಕೆ ಬಂದಾಗ ಮುಂದೆ ಮನೆ ಮೇಷರಾಶಿ ಅವ್ರಿಗೆ 2 ವರ್ಷ, ಹಿಂದೆ ಮನೆ ಕುಂಭರಾಶಿ ಅವ್ರಿಗೆ ಕೊನೆಯ 2 ವರ್ಷ ಇರುತ್ತೆ. ಈ ಜನ್ಮಕ್ಕೆ ಬಂದಾಗ ಆಲ್ರೆಡಿ ನೀವು 2 ವರ್ಷ ಕಳೆದು ಬಿಟ್ಟಿದ್ದೀರಾ. ಈಗ ಇನ್ನು 2 ವರ್ಷ ಜನ್ಮದಲ್ಲೇ ಇರ್ತಾನೆ. ಈ ಜನ್ಮದಲ್ಲಿ ಬಂದಾಗ ಮೀನರಾಶಿಗೆ ಏನು ಫಲ ಅಂದಾಗ, ಗುರು ನಿಮ್ಮ ಅಧಿಪತಿ ಆಗಿರ್ತಾನೆ ಅಲ್ವಾ. ಆ ಗುರು ಅಧಿಪತಿ ಆದಾಗ ಮೀನರಾಶಿಗೆ ನಾವು ಎಲ್ಲರಿಗೂ ಹೇಳ್ತೀವಿ ಏನಂತ, ಗುರು ಶನೇಶ್ವರ ಅಂತ ಕರಿತೀವಿ. ಅಂದರೆ ನೀತಿ ಮಾರ್ಗವನ್ನು ತೋರಿಸೋನು ಯಾರು ಅಂದರೆ ಶನೇಶ್ವರನಾಗಿರ್ತಾನೆ. ಅದಕ್ಕೆ ಅವನನ್ನು ನಾವು ಗುರು ಶನೇಶ್ವರ ಸ್ವಾಮಿ ಅಂತ ಕರಿತೀವಿ. ಆ ಗುರು ಶನೇಶ್ವರ, ಗುರು ಮತ್ತು ಶನಿ ಇಬ್ಬರೂ ಬಂದು ಮೀನರಾಶಿಯಲ್ಲೇ ಕೂತ್ಕೊಂಡಾಗ ನೀತಿ ಮಾರ್ಗವನ್ನು ತೋರಿಸ್ತಾನಂತೆ ಫಸ್ಟ್ ಮೀನರಾಶಿಯವರಿಗೆ. ಮತ್ತು ಜನ್ಮ ಶನಿ ಬಂದಾಗ ಏನಪ್ಪ ಫಲ ಅಂದಾಗ, ನಿನ್ನವರು ಯಾರು ಅನ್ನೋದನ್ನು ತಿಳಿಸ್ಕೊಡ್ತಾನೆ. ಏನು ನಿನ್ನವರು ಯಾರು ಅಂದರೆ, ಖುಷಿಯಲ್ಲಿದ್ದಾಗ ನಿನ್ನ ಹತ್ರ ಹಣವಿದ್ದಾಗ ಇದ್ದವರಲ್ಲ, ನೀನು ಕಷ್ಟದಲ್ಲಿದ್ದಾಗ ನಿನ್ನವರು ಯಾರು ಅನ್ನೋದನ್ನು ತೋರಿಸ್ಕೊಡೋ ಒಂದೇ ಒಂದು ರಾಶಿಗೆ ಒಂದೇ ಒಂದು ಅಧಿಪತಿ ಯಾರು ಗ್ರಹಗಳಲ್ಲಿ ಅಂದರೆ ಶನೇಶ್ವರ. ಆ ಶನೇಶ್ವರ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ತಾನಂತೆ ನಿನ್ನವರು ಯಾರು ಅನ್ನೋದು. ಆ ನಿನ್ನವರು ಯಾರು ಅಂತ ತಿಳಿದಾಗ ನೀನು ಜೀವನದಲ್ಲಿ ಏನು ಮಾಡಬೇಕು ಅನ್ನೋದನ್ನು ದಾರಿ ತೋರಿಸ್ತಾನಂತೆ. ಎಲ್ಲ ದಾರಿ ಮುಚ್ಚೋಗಿದೆಯಲ್ಲಪ್ಪ, ಏನು ಮಾಡೋದು ಅಂದಾಗ 7.5 ಬಂದಾಗ ಶನೇಶ್ವರ ಫಸ್ಟು ಕೂತು ಕಾಯ್ತಾನಂತೆ. ನೀನೇನು ಮಾಡ್ತಾ ಇದ್ದೀಯಾ ಅಂತ 2 ವರ್ಷ ನಿನ್ನ ಮನೆಯಲ್ಲಿ ಬಂದು ಸುಮ್ಮನೆ ಕೂತು ನೋಡ್ತಾನಂತೆ. ನೀನು ದಾನ ಧರ್ಮ, ಒಳ್ಳೆಯ ಕಾರ್ಯಗಳು, ಭಗವಂತನ ಸೇವೆ, ಪುಣ್ಯಕ್ಷೇತ್ರಗಳ ದರ್ಶನ ಇದನ್ನೆಲ್ಲ ಮಾಡಿದಾಗ ಶನೇಶ್ವರ ನೀನು ಇಂದಿನ ಜನ್ಮದಲ್ಲಿ ಮಾಡಿದ ಕರ್ಮ, ಮನುಷ್ಯ ಅಂದಮೇಲೆ ಪ್ರತಿದಿನವೂ ತಪ್ಪುಗಳನ್ನು ಮಾಡ್ತಾನೆ ಇರ್ತಾನೆ. ಆ ತಪ್ಪುಗಳಿಗೆ ಅನುಸಾರವಾಗಿ ಅವನು ಫಲವನ್ನು ಕೊಡ್ತಾನಂತೆ. ಆದರೆ ನೀನು ಮಾಡೋದೆಲ್ಲನೂ ಕೆಟ್ಟ ಕಾರ್ಯಗಳೇ ಮಾಡಿದಾಗ ಶನೇಶ್ವರ ಬಹಳ ವಿಶೇಷವಾಗಿ ನಿಮ್ಮ ರಾಶಿಗೆ ಅಂದರೆ ಜನ್ಮಕ್ಕೆ ಬಂದಾಗ ನೀನು ಈ ತಪ್ಪನ್ನು ಮಾಡಿದ್ಯಾ, ಈ ನೋವನ್ನು ಅನುಭವಿಸು ಅಂತ ಹೇಳಿ ಅವನೇ ನಿಂತು ಆ ನೋವನ್ನು ಕೊಡ್ತಾನಂತೆ. ಅಪ್ಪ ಸಾಕಪ್ಪ ಜೀವನ ಅನ್ನೋ ರೀತಿ ಶನೇಶ್ವರ ಮಾಡ್ತಾನಂತೆ. ಅದಕ್ಕೋಸ್ಕರ 7.5 ಬಂದಾಗ ಎಷ್ಟೋ ಜನ ಸೂಸೈಡ್ಗಳು ಮಾಡ್ಕೊಂಡ್ಬಿಡ್ತಾರೆ. ಯಾಕಂದರೆ ಅವನು ಕೊಡೋ ಕಾಟ ತಡ್ಕೊಳಕ್ಕಾಗಲ್ಲ. ಸಮಾಜದಲ್ಲಿ ಗೌರವವನ್ನು ಕಳೀತಾನೆ. ಮೊದಲನೇದಾಗಿ ಸಮಾಜದಲ್ಲಿ ಗೌರವ ಹೋಯ್ತು ಅಂದರೆ ನೆಕ್ಸ್ಟು ಹಣ ಹೋಗುತ್ತೆ. ಹಣ ಹೋಯ್ತು ಅಂದರೆ ಆರೋಗ್ಯ ಹೋಗುತ್ತೆ. ಆರೋಗ್ಯ ಹೋಯ್ತು ಅಂದಮೇಲೆ ಪ್ರಾಣ ಅದಾಗದೇ ಹೊಟ್ಟೋಗುತ್ತೆ ಅಂತ ಹೇಳ್ತೀವಿ. ಅದಕ್ಕೆ
ಶನೇಶ್ವರ ಬಂತು ಅಂದಾಗ ಶನೇಶ್ವರ ಇದ್ದಾಗ ಮಾತ್ರ ನಾವು ಒಳ್ಳೆ ಕೆಲಸಗಳನ್ನು ಮಾಡಿಬಿಡ್ತೀವಿ, ಆಮೇಲೆಲ್ಲ ಕೆಟ್ಟ ಕೆಲಸ ಮಾಡ್ತೀವಿ ಅನ್ನೋದಲ್ಲ. ನಿನ್ನ ಹುಟ್ಟಿನಿಂದ ಇಲ್ಲಿವರೆಗೆ ಏನೇನು ಕರ್ಮಗಳನ್ನು ಮಾಡಿದ್ಯಾ ಆ ಕರ್ಮಕ್ಕೆ ಅನುಸಾರವಾಗೇ ಶನೇಶ್ವರ ಫಲವನ್ನು ಕೊಡೋದು. ಅದಕ್ಕೋಸ್ಕರ ಒಳ್ಳೆಯ ಕೆಲಸಗಳನ್ನು ಮಾಡಿ ದುಡ್ಡನ್ನು ಯಾವಾಗಲೂ ಸಂಪಾದನೆ ಮಾಡ್ಬೋದು. ಆದರೆ ಪುಣ್ಯ ಯಾವಾಗ ಎಲ್ಲಿ ಸಂಪಾದನೆ ಮಾಡಬೇಕು ಅಂತ ಜಾಗ ಸಿಕ್ಕುತ್ತೆ ಆ ಕ್ಷಣದಲ್ಲಿ ಯೋಚನೆ ಮಾಡದೇ ಇರೋಂಗೆ ಪುಣ್ಯ ಸಂಪಾದನೆ ಮಾಡಿಬಿಡಿ. ಸದಾ ಪುಣ್ಯ ಸಂಪಾದನೆ ಮಾಡೋಕ್ಕೆ ಭಗವಂತನು ಅವಕಾಶ ಕೊಡಲ್ಲ ನಿಮಗೆಲ್ಲ. ಅವನ ಅವಕಾಶ ಕೊಟ್ಟಾಗ ಆ ಪುಣ್ಯ ಸಂಪಾದನೆ ಮಾಡ್ಬೋದು. ಏನು ಪುಣ್ಯ ಸಂಪಾದನೆ ಮಾಡೋದೇನು ಅಂದಾಗ, ಗುರುಗಳೇ ನನ್ನ ಹತ್ರನೇ ಒಂದೊತ್ತು ಊಟಕ್ಕೆ ಕಾಸಿಲ್ಲ, ನಾನೇನು ದಾನ ಧರ್ಮ ಮಾಡಲಿ, ನಾನೇನು ಇನ್ನೊಬ್ರಿಗೆ ಊಟ ಕೊಡಿಸ್ಲಿ ಅಂತ ಎಷ್ಟೋ ಜನ ಕೇಳ್ತಾರೆ. ನೀನು ಬರೀ ಊಟ ಕೊಡಿಸ್ಬಿಟ್ರೆ, ಬಟ್ಟೆ ಕೊಡಿಸ್ಬಿಟ್ರೆ, ಬೇರೆಯವ್ರಿಗೆ ಹಣ ಕೊಟ್ಬಿಟ್ರೆ ನಿನಗೆ ಪುಣ್ಯ ಬರುತ್ತೆ ಅನ್ನೋದು ಅದು ನಿನ್ನ ಮೂಢನಂಬಿಕೆ ಆಗಿರುತ್ತೆ. ಕಷ್ಟದಲ್ಲಿವರಿಗೆ ನೀನು ಹೋಗಿ ಒಂದು ಎಗ್ಲು ಕೊಡು, ಆಗ ಅದು ನೀನು ಮಾಡೋ ಪುಣ್ಯದ ಕೆಲಸ. ಸೋತೋಗಿರ್ತಾರಲ್ಲ ಜೀವನದಲ್ಲಿ, ಅಪ್ಪ ನಾನೆಲ್ಲ ಸೋತೋಗಿದ್ದೀನಿ, ಇನ್ನು ಬದುಕೋಕ್ಕೂ ಆಸೆ ಇಲ್ಲ ಅಂತಾರಲ್ಲ, ಅವನಿಗೆ ನಾನಿದ್ದೀನಿ ನಿನ್ನ ಜೊತೆಗೆ ಅಂತ ಒಂದು ಹುಮ್ಮಸ್ಸನ್ನು ಕೊಡು. ಅದು ಜೀವನದಲ್ಲಿ ನೀನು ಮಾಡೋ ಒಂದು ಒಳ್ಳೆ ಕಾರ್ಯ. ಯಾರಿಗೂ ನೀವು ಹಣ ಕೊಟ್ಟೆ ಸಹಾಯ ಮಾಡಬೇಕು ಅಂತ ಅಲ್ಲ, ಕೆಳಬಿದ್ದವನಿಗೆ ನೀವೊಂದು ಮಾತಾಡ್ತಿರಲ್ಲ, ಆ ಮಾತು ಇವರಾರು ನನ್ನ ಜೊತೆ ಇದಾರಲ್ಲ ಅನ್ನೋ ಒಂದು ವಿಶ್ವಾಸ ಅವನಿಗೆ ಮೂಡುತ್ತೆ. ಆಗ ಅವನಿಗೆ ಎಲ್ಲೋ ಒಂದು ಚಿಗುರು ಹುಟ್ಟುತ್ತೆ, ನಾನು ಬದುಕಬಹುದು ಅನ್ನೋ ಒಂದು ಆಸೆ ಬರುತ್ತೆ. ಅಂದರೆ ಕೆಳಗೆ ಬಿದ್ದವನಿಗೆ ನಾನಿದ್ದೀನಿ ಅಂತೀವಲ್ಲ, ಹಣ ಒಂದು ಕೊಟ್ಟಿದ ತಕ್ಷಣ ನಾನಿದ್ದೀನಿ ಅನ್ನೋದಲ್ಲ, ಎಲ್ಲ ರೀತಿ ಕಷ್ಟದಲ್ಲಿ ನಾನು ಆಗ್ತೀನಿ ಅಂದಾಗ ಅವನು ಕೂಡ ಭಗವಂತನ ಒಂದು ಫಲನೇ ಕೊಟ್ಟಿರ್ತಾನೆ ಅಂತ ಹೇಳ್ತೀವಿ. ಅದಕ್ಕೋಸ್ಕರವಾಗಿ ಶನೇಶ್ವರ ಜನ್ಮಕ್ಕೆ ಬಂದ ಅಂದಾಗ ದಯವಿಟ್ಟು ಪ್ರತಿಯೊಬ್ಬರೂ ಏನು ಮಾಡಬೇಕು ಅಂದರೆ, ಪ್ರತಿ ಬುಧವಾರದಂದು ನೀವೆಲ್ಲರೂ ಕೂಡ ಇದನ್ನು ತಪ್ಪದೆ ಮಾಡಬೇಕು. ಏನು 7:30 ಪ್ರಾರಂಭ ಆಗಿದೆ ನಿಮಗೆ, ಇದು ಬರೀ 7:30 ಅವ್ರಿಗೆ ಮಾತ್ರ ನಾನು ಹೇಳ್ತಾ ಇರೋದು. 7:30 ಪ್ರಾರಂಭ ಆಗಿದೆಯಾ, ಪ್ರತಿ ಬುಧವಾರ ಶನೇಶ್ವರನಿಗೆ ಹೋಗಿ ನೀವು ವಿಶೇಷವಾಗಿ ಒಂದು 18 ಬಾದಾಮಿಯನ್ನು ಕುಡಿ. ಆ 18 ಬಾದಾಮಿಯನ್ನು ಕೊಟ್ಟು ಪ್ರತಿ ಬುಧವಾರ ಮರೀದಿರಂಗೆ ಆ ಶನೇಶ್ವರ ದೇವಾಲಯಕ್ಕೆ ಹೋಗಿ. ಯಾಕೆ ಬುಧವಾರ ಅಂತೀವಿ ಅಂದರೆ ಶನಿ ಹುಟ್ಟಿದ್ದು ಬುಧವಾರದಂದು. ಹಾಗಾಗಿ ಬುಧವಾರದೊತ್ತು ಶನೇಶ್ವರಂಗೆ ನೀವೇನೇ ಸೇವೆ ಮಾಡಿ, ಶನೇಶ್ವರಂಗೆ ತೈಲಾಭಿಷೇಕ ಮಾಡಿಸ್ಬೇಕಾ, ಬುಧವಾರದೊತ್ತು ಮಾಡಿ. ಶನೇಶ್ವರಂಗೆ ಬೆಣ್ಣೆ ಅಲಂಕಾರ ಮಾಡಿಸ್ಬೇಕಾ, ಬುಧವಾರದೊತ್ತು ಕೊಡಿ. ಶನೇಶ್ವರಂಗೆ ಏನೇ ಯಾವುದೇ ರೀತಿಯ ಸೇವೆಯನ್ನು ಮಾಡಬೇಕಾ, ಬುಧವಾರದೊತ್ತು ಮಾಡಿದಾಗ ಪೂರ್ಣವಾದ ಫಲವನ್ನು ಕೊಡ್ತಾನೆ. ಮತ್ತೆ ಇನ್ನೇನಪ್ಪ ಮಾಡ್ಬೋದು ಅಂದಾಗ, ಸ್ವಾಮಿ ನಾವು ಕೆಲವರು ಶನೇಶ್ವರ ದೇವಾಲಯಕ್ಕೆ ಹೋಗಲ್ಲ, ನಾನು ಶನೇಶ್ವರ ದೇವಾಲಯಕ್ಕೆ ಹೋಗಲ್ಲ, ಆಚೆಡೆ ನಮಸ್ಕಾರ ಮಾಡಿ ಹೊರಟುಬಿಡ್ತೀನಿ ಅಂತ ಹೇಳ್ತಾರೆ. ಹೌದು, ನೀನು ಶನೇಶ್ವರ ದೇವಾಲಯಕ್ಕೆ ಹೋಗಲ್ವಾ, ಬೇಡ ಬಿಡಪ್ಪ, ಪ್ರತಿ ಶನಿವಾರ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಹೋಗಿ ಅಲ್ಲಿ ತೆಂಗಿನಕಾಯಿನ ತಗೊಂಡು ಅದನ್ನು ಹೋಳು ಮಾಡಿ ಅದರಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಅಯ್ಯಪ್ಪ ಸ್ವಾಮಿಗೆ ಒಂದು ಆರತಿಯನ್ನು ಮಾಡಿ ಆ ಸನ್ನಿಧಾನದಲ್ಲಿ ಅದನ್ನಿಡಿ. ಆಗ ಶನೇಶ್ವರನ ಕಾಟ ಸಿಕ್ಕಲ್ಲ ನಿಮಗೆ ಖಂಡಿತವಾಗಿಯೂ. ಯಾವುದೇ ರೀತಿಯ ಶನಿಕಾಟವಿದ್ದಲ್ಲಿ 7:30 ಇದ್ದಲ್ಲಿ ಖಂಡಿತವಾಗಿಯೂ ಹೇಳ್ತೀನಿ ಕೇಳಿ, ಇದನ್ನು ನೀವು ಮಾಡಿ, ನಿಮಗೆ ಯಾಕೆ ತೊಂದರೆ ಬರುತ್ತೆ ನೋಡಿ. ಖಂಡಿತವಾಗ್ಲೂ ಗುರುಗಳೇ, ಎಲ್ಲೋ ಒಂದು ಕಡೆ ಜನ್ಮದಲ್ಲಿ ಶನಿ ಇದ್ದಾಗ ಯಾವ ರೀತಿಯಾಗಿರುವಂಥ ತೊಂದರೆ ತರ್ಪಣೆಗಳು ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಅದಕ್ಕೆ ಪರಿಹಾರ ರೂಪವಾಗಿ ಏನು ಮಾಡ್ಕೊಳ್ಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಜೈ ಶ್ರೀ ಕೃಷ್ಣ. ಇನ್ನು ನಿಮ್ಮದು ಮೀನರಾಶಿ ಆಗಿತ್ತು ಅಂತಂದರೆ ಜನ್ಮದಲ್ಲಿ ಶನಿ ನಿಮಗೆ ಯಾವ ರೀತಿಯಾಗಿರುವಂಥ ಪ್ರಭಾವ ಬೀರುತ್ತೆ ನಿಮ್ಮ ರಾಶಿ ಮೇಲೆ, ಇನ್ನು ಏನೆಲ್ಲ ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲದೆ ಇದೇ ಮಾರ್ಚ್ 29 ತಾರೀಕು ಶನೇಶ್ವರ ಮಹಾಯಾಗದ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಡೀತಾ ಇದೆ. ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ನೀವು ಕೂಡ ನೇರವಾಗಿ ಪಾಲ್ಗೊಳ್ಬೇಕು ಅಂತಂದರೆ ಸಂಖ್ಯೆಗಳಿಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋಸ್ನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.